ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ವ್ಯೂವರ್ಸ್? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ. ಸೊ ಇವತ್ತು ಗೋಲ್ಡ್ ಶಾಪಿಂಗ್ ಹೋಗ್ತಾ ಇದ್ದೀವಿ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ, ಏನು ತೊಗೋಬೇಕು ಅನ್ನೋದು ಫುಲ್ಲು ಕನ್ಫ್ಯೂಷನ್. ಬಟ್ ಎಂಡ್ ಆಫ್ ದ ಡೇ ರೇಟ್ ನೋಡಿದ್ರೆ ತಲೆ ತಿರುಗುತ್ತೆ, ಏನೂ ಬರಲ್ಲ. ಒಂದು ಅಷ್ಟು ತೊಗೊಂಡೋದ್ರೂ ಏನೂ ಬರಲ್ಲ, ನಮ್ಮ ಹತ್ರ ಅಷ್ಟು ಬಜೆಟ್ ಎಲ್ಲ ಇಲ್ಲ. ಸೊ ಎವ್ರಿ ಮಂತು ಸೇವಿಂಗ್ಸ್ ಥರ ಅಂದರೆ ಚೀಟ್ ಥರ ನಾವು ಕಟ್ಕೊಂಡು ಹೋಗಿದ್ವಿ GRTಯಲ್ಲಿ. ಮುಂಚೆಯಿಂದ ನೀವು ನನ್ನ ಫಾಲೋವರ್ಸ್ ಆಗಿದ್ದರೆ ನಾನು ಎವ್ರಿ ಮಂತ್ ಪೇ ಮಾಡೋ ಟೈಮಲ್ಲಿ ಅದರಲ್ಲೆಲ್ಲ ನಾನು ವೀಡಿಯೋಸ್ ಮಾಡಿದಾಗ ಇನ್ಫಾರ್ಮ್ ಮಾಡಿದ್ದೀನಿ. ಮೊದಲೇ ಬಾರಿಗೆ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಫ್ರೆಂಡ್ಸ್, ಎಲ್ಲ ವ್ಲಾಗ್ಸನ್ನ ನೋಡಿ ನಿಮಗೆ ನನ್ನ ಲೈಫ್ ಸ್ಟೈಲ್ ಜೊತೆಗೆ ಹೇಗೆ ಸೇವ್ ಮಾಡೋದು, ಹೇಗೆ ಅರ್ನ್ ಮಾಡ್ಬೋದು, ಹೇಗೆ ಲೈಫ್ನ ಚೇಂಜ್ ಮಾಡ್ಕೊಳ್ಬೋದು ಅನ್ನೋದನ್ನ, ಜೊತೆಗೆ ಕನ್ಸ್ಟ್ರಕ್ಷನ್ ರಿಲೇಟೆಡ್, ವಾಸ್ತು ರಿಲೇಟೆಡ್ ವ್ಲಾಗ್ಸ್ ಎಲ್ಲ ನಾನು ಮಾಡ್ತಿರ್ತೇನೆ. ಸೊ ಮೊದಲೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲ ವ್ಲಾಗ್ಸನ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಹಾಗಾಗಿ ಎವ್ರಿ ಮಂತ್ ನಾನು GRTಯಲ್ಲಿ ಪೇ ಮಾಡ್ಕೊಂಡು ಹೋಗ್ತಿದ್ವಲ್ಲ, ಸೊ ಅದು ಫೆಬ್ರವರಿ 19 ಮೆಚೂರಿಟಿ, ಆ ಸ್ಕೀಮ್ ಮೆಚೂರ್ ಆಗುತ್ತೆ. ಸೊ ಅದರೊಳಗಡೆ ನಾವು ಪರ್ಚೇಸ್ ಮಾಡಬೇಕು. ಇಲ್ಲಾಂದರೆ ಅದೇನು ಅಮೌಂಟ್ ನಾವು ಪೇ ಮಾಡಿರ್ತೀವಿ ಆ ಅಮೌಂಟ್ನ ನಮ್ಮ ಅಕೌಂಟ್ಗೆ ರಿಟರ್ನ್ ಹಾಕ್ಬಿಡ್ತಾವ್ರು ಅವರು. ಹಾಗಾಗಿ ಸರಿ ಹೋಗೋಣ, ನಾನು ಇಷ್ಟು ದಿವಸ ವೆಯ್ಟ್ ಮಾಡಿದೆ, ಕಮ್ಮಿ ಆಗುತ್ತೇನೋ, ಗೋಲ್ಡ್ ಕಮ್ಮಿ ಆಗುತ್ತೆ, ಇನ್ನೂ ಸ್ವಲ್ಪ ದಿವಸ ನೋಡೋಣ ಅಂತ. ಬಟ್ ನಾಳೆ ಎಲ್ಲ ನಾಡಿದ್ದಕ್ಕೆ ಲಾಸ್ಟು. ಇವತ್ತು ಪರವಾಗಿಲ್ಲ, ಇರೋದ್ರಲ್ಲಿ 14,135 ರುಪೀಸಿಗೆ ಬಂದು ನಿಂತಿದೆ. ಇದು ವಿತೌಟ್ ಮೇಕಿಂಗ್, ವಿತೌಟ್ ವೇಸ್ಟೇಜ್, ವಿತೌಟ್ GST. ಸೊ ಇವಾಗ ನಾವು ಏನು ಕಾರ್ಡ್ ಪೇ ಮಾಡಿರ್ತೀವಿ, ಸೊ ನಾನು ಈ 2 ಕಾರ್ಡ್ ಪೇ ಮಾಡಿರೋವಂಥದ್ದು. ಸೊ ಇದಕ್ಕೆ ಬಂದಿರೋ ಗ್ರಾಮ್ಸ್ಗೆ ಮೇಕಿಂಗ್ ಚಾರ್ಜ್ ಇರಲ್ಲ, ವೇಸ್ಟೇಜ್ ಇರಲ್ಲ, GST ಪೇ ಮಾಡಬೇಕಾಗುತ್ತೆ ಆಬ್ವಿಯಸ್ಲಿ. ಸೊ ಇದು ಬಿಟ್ಟು ಎಕ್ಸ್ಟ್ರಾ ನಾವು ಇದ್ರ ಮೇಲೆ ಏನಾನ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಮೇಕಿಂಗ್ ಚಾರ್ಜು, ವೇಸ್ಟೇಜು ಅದೆಲ್ಲ ಚಾರ್ಜ್ ಮಾಡ್ತಾರೆ. ಸೊ ನಾನು ಇದೇ ಲಾಸ್ಟ್ ಕಾರ್ಡ್, ಇನ್ಯಾವತ್ತು ನಾನು ಇನ್ಮೇಲೆ ಈ ಥರ ಕಾರ್ಡ್ಸ್ ಪೇ ಮಾಡಲ್ಲ. ಬಿಕಾಸ್ ನನಗೆ ಯಾಕೋ ಓಕೆ ಅನಿಸಿಲ್ಲ, ಇಷ್ಟು ದಿವಸ ಸೇವ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ಮೇಲೆ GRT ಹತ್ರ ನಾನು ಪೇ ಮಾಡಲ್ಲ, ನಮ್ಮ ಸೇಟು ಹತ್ರ ಪೇ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅವ್ರು ಅಂದರೆ ನಾನು ಇನ್ನೂ ಒಂದು ಸ್ವಲ್ಪ ಸಾಲ ಇಟ್ಟು ನೆಕ್ಸ್ಟ್ ಯಾವಾಗಾದರೂ ಕೊಡ್ಬೋದು. ಜೊತೆಗೆ ಈ ಮೇಕಿಂಗ್ ಚಾರ್ಜ್, ವೇಸ್ಟೇಜು ಬರೀ ಇಷ್ಟಕ್ಕೇ ಅವ್ರು ತೊಗೊಳ್ಳಲ್ಲ, ನಮಗೆ ಪರಿಚಯ ಇರೋದ್ರಿಂದ. ಹಾಗಾಗಿ ಇನ್ಮೇಲೆ ನಮ್ಮ ಸೇಟು ಹತ್ರನೇ ಹಾಕೋಣ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಲೈಟ್ ವೆಯ್ಟ್ಸ್ ಜ್ಯುವೆಲರೀಸ್ ಯಾವುದೂ ಇರಲ್ಲ ಫ್ರೆಂಡ್ಸ್, ಎಲ್ಲ ತೂಕ ಇರೋವಂಥದ್ದೇ ಇರುತ್ತೆ GRTಯಲ್ಲಿ. ಸೊ ಹಾಗಾಗಿ ನಮ್ಮ ಸೇಟು ಹತ್ರ ಆದರೆ ಲೈಟ್ ವೆಯ್ಟಲ್ಲಿರೋದು, ಏನೋ ಒಂದು ರೊಟೇಷನ್ ಮಾಡ್ಬೋದಲ್ವಾ. ಹಾಗಾಗಿ ಇನ್ಮೇಲೆ ನಾನು ನಮ್ಮ ಸೇಟು ಹತ್ರನೇ ಹಾಕ್ತೀನಿ. ಸೊ ನೋ ಮೋರ್ GRT ಆ ಥರದ್ದೆಲ್ಲ. ಇನ್ನೂ ಏನಾರ ಮಾಡಬೇಕು ಅಂದರೆ ರೀಗಲ್, ನನ್ನ ಫ್ರೆಂಡ್ ಹೇಳೋರು, ರೀಗಲಲ್ಲಿ ನಾವು ಪ್ರೈಸ್ ಅನ್ನೋದನ್ನು ಫಿಕ್ಸ್ ಮಾಡಿಸ್ಬೋದು, ಚೆನ್ನಾಗಿದೆ ಅಂತ ಹೇಳಿದ್ರು. ನಮ್ಮ ಚಿಕ್ಕಮ್ಮ ಬಂದ್ಬಿಟ್ಟು ಜೋಯಾಲುಕಾಸ್, ಅವ್ರು ಫಸ್ಟಿಂದನೂ ಜೋಯಾಲುಕಾಸ್. ಸೊ ಅವ್ರದ್ರಲ್ಲಿ ಬೇರೆ ಥರ, ಇವ್ರದ್ರಲ್ಲಿ ಬೇರೆ ಥರ. ಸೊ ಇನ್ಮೇಲೆ ನೋ ಮೋರ್ GRT ಸಾಕು. ಬಟ್ GRTಗೆ ಪೇ ಮಾಡಿರೋದ್ರಿಂದ ಎಷ್ಟೊಂದು ಒಡವೆಗಳನ್ನ ಮಾಡಿಸ್ಕೊಂಡಿದ್ದೀವಿ ಫ್ರೆಂಡ್ಸ್. ಅದು ಎವ್ರಿ ಮಂತ್ ಚೀಟ್ ಥರ ಪೇ ಮಾಡೋದ್ರಿಂದ ಅದೊಂದು ಟೋಟಲ್ ಸೇವಿಂಗ್ ಅಮೌಂಟ್ ಆಗಿರ್ತಿತ್ತು. ಅವಾಗ ಹೋಗಿ ತೊಗೊಂಬರ್ತಾಯಿದ್ವಿ. ಬಟ್ ನೋಡೋಣ, ಇನ್ಮೇಲೆ ದುಡ್ಡಿರೋವಾಗ ಕಾಯಿನ್ಸ್, ಗೋಲ್ಡ್ ಕಾಯಿನ್ಸ್ ಮೇಲೆ ತೊಗೊಂಬಂದು ಇಟ್ಕೊಂಬಿಡೋದು, ಇಲ್ಲ ಅಂತಂದರೆ ನಮ್ಮ ಸೇಟು ಹತ್ರನೇ ಹಾಕುವಂಥದ್ದು ಚೀಟಿ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಸೊ ಇದ್ರ ಜೊತೆಗೆ ಇನ್ನು ಸ್ವಲ್ಪ ನನ್ನ ಹತ್ರ ಸೇವಿಂಗ್ಸ್ ಅನ್ನೋದಿತ್ತು. ಸೊ ಹಾಗಾಗಿ ಸೇವಿಂಗ್ಸ್ ಅಂದರೆ ನನಗೆ ಇಟ್ಕೊಂಡಿದ್ದಲ್ಲ, ಅದು ರೊಟೇಷನ್ಗೆ. ಇವಾಗ ನಾವು ಬಿಸ್ನೆಸ್ ಮಾಡ್ತಾಯಿರ್ತೀವಿ, ರೊಟೇಷನ್ ಮಾಡ್ತಾಯಿರ್ತೀವಿ, ಎಲ್ಲ ಮಾಡ್ತಾಯಿರ್ತೀವಿ, ಆ ಅಮೌಂಟು ಅದನ್ನು ತೊಗೊಂಡು ಬೇರೆ ಹೆಂಗೋ ರೊಟೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ತೊಗೊತಾ ಇದ್ದೀನಿ. ಸೊ ನಮ್ಮ ಅತ್ತೆ ರೆಡಿ ಆಗ್ತಾಯಿದ್ದಾರೆ. ಇವಾಗ ಏನಪ್ಪ ಅಂತಂದರೆ, ಈ ಜ್ಯುವೆಲರಿನ ನಮ್ಮ ಅತ್ತೆಗೆ ತೊಗೊಳೋ ಅಂಥದ್ದು. ಸೊ ಇವೆರಡು ಚೀಟಿ ಕಟ್ಬಿಟ್ಟು ನನಗೇನು ತೊಗೊಳಲ್ಲ ನಾನು, ಸೊ ನಮ್ಮ ಅತ್ತೆಗೆ ತೊಗೊಳ್ಳೋ ಅಂಥದ್ದು. ಸೊ ಎಂಡ್ ಆಫ್ ದ ಡೇ ನಮ್ಮ ಅತ್ತೆಗೆ ತೊಗೊಂಡ್ರೆ ಬೇರೆನಾ, ನನಗೆ ತೊಗೊಂಡ್ರೆ ಬೇರೆನಾ, ನಮ್ಮ ಅತ್ತೆನೂ ಹಾಕೋಬೋದು, ನನಗೂ ಹಾಕೋಬೋದು. ಬಟ್ ಏನೋ ನಮ್ಮ ಅತ್ತೆಗೆ ಕೊಡಿಸ್ಬೇಕು ಅನಿಸ್ತು, ಹಾಗಾಗಿ ಹೋಗ್ತಾ ಇದ್ವಿ. ಬನ್ನಿ ಏನು ತೊಗೊಳ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲಾಸ್ಟ್ ವೀಡಿಯೋಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ನಮ್ಮ ಅತ್ತೆ ಬಳೆ ಬೇಕು ಅಂತ ಕೋಪ ಮಾಡ್ಕೊಂಡಿದ್ರು ಅಂತ ಅನ್ನಲ್ಲ. ಸೊ ಇದೇ ವಿಷಯಕ್ಕೆ ನಮ್ಮ ಅತ್ತೆಗೆ ಬಳೆ ತೊಗೋಬೇಕು ಅಂತ ಆಸೆ. ನನಗೆ ಬಳೆ ಬೇಡ, ನೆಕ್ಲೆಸ್ ತೊಗೋ. ಅವರು ಫಸ್ಟಿಂದನೂ ಗೋಲ್ಡ್ ಮೇಲೆ ಯಾವತ್ತೂ ಇನ್ವೆಸ್ಟ್ ಮಾಡಿಲ್ಲ. ಅವ್ರಿಗೇನೋ ಗೋಲ್ಡ್ ಹಾಕ್ಕೋಬೇಕು ಆ ಥರದ್ದೆಲ್ಲ ಏನೂ ಇಷ್ಟ ಆಗಲ್ಲ. ಸಿಂಪಲ್ ದೊಡ್ಡದೊಂದು ಇಯರಿಂಗ್ಸ್ ಇದೆ, ಗೋಲ್ಡು ಇಯರಿಂಗ್ಸ್ ಒಂದು 4-5 ಜೊತೆ ಇದೆ. ಬಟ್ ಅದರಲ್ಲಿ ಒಂದು ದೊಡ್ಡದು, ಎಲ್ಲನ ಫಂಕ್ಷನ್ಗೆ ಹೋದರೆ ಒಂದು ದೊಡ್ಡದು ಹಾಕ್ಕೊಳ್ತಾರೆ, ಮತ್ತು ಗುಂಡಿನ ಸರ ಬರುತ್ತಲ್ಲ ಅಷ್ಟೇ ಇರೋದು, ಇನ್ನೇನೂ ಇಲ್ಲ. ಸೊ ಹಾಗಾಗಿ ನೀನು ನೆಕ್ಲೆಸ್ ತೊಗೋ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡೋಣ ಅಲ್ಲಿ ಹೋದ್ಮೇಲೆ ಏನು ಡಿಸೈಡ್ ಆಗುತ್ತೆ ಅಂದ್ಬಿಟ್ಟು.
ಸೊ ಬನ್ನಿ ಹೋಗೋಣ. ಇವಾಗ ಜಾಸ್ತಿ ಮಾತಾಡೋದು ಬೇಡ, ಎಲ್ಲ ಪ್ಯಾಕ್ ಮಾಡಿಕೊಂಡು ಇಷ್ಟು ಸೇವಿಂಗ್ಸ್ ಇತ್ತು, ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಇಷ್ಟರಲ್ಲಿ ಏನು ಬರುತ್ತೋ ಏನು ಬರಲ್ಲೋ. ಇವಾಗ ಸುಮ್ಮನೆ ರಫ್ ಕ್ಯಾಲ್ಕುಲೇಷನ್ ಮಾಡಿಕೊಂಡೆ, ಮೇಕಿಂಗು GST ಎಲ್ಲ ಸೇರಿಸಿ ಒಂದು 16,000 ರೂಪಾಯಿ ಆಗ್ಬೋದು ಪರ್ ಗ್ರಾಮು. ಹಂಗೆ ನೋಡಿಕೊಂಡ್ರೆ ಏನಪ್ಪ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನೇ ತೊಗೊಂಡ್ರು ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಮ್ಮ ಅತ್ತೆನ ಕರಿಯೋಣ, ಇವಾಗ ಕರ್ಕೊಂಡು ಕ್ಯಾಬ್ ಬುಕ್ ಮಾಡಬೇಕು. ಆಲ್ಮೋಸ್ಟ್ 6 ಗಂಟೆ ಆಗೋಗ್ತಾಯಿದೆ. ರೂಪೇಶ್ ಅಲ್ಲೇ GRT ಹತ್ರ ಬರ್ತಾರೆ. ನಮ್ಮ ಚಿಕ್ಕಮ್ಮವ್ರು ಬಂದಿದ್ದಾರೆ, ಇವಾಗ ಹೋಗಬೇಕು. ನಮ್ಮ ಅತ್ತೆ ಹೆಂಗೆ ರೆಡಿ ಆಗೋರು ತೋರಿಸ್ತೀನಿ ಬನ್ನಿ. ಬಾತೆ ಮತ್ತು ಡಾನ್ ಥರ ಹೆಂಗೆ ನಿಂತಾರೆ ಬಾತೆ ಇಲ್ಲಿ. ಅಲ್ಲ ಹೊಸ ಸೀರೆ ಉಟ್ಕೊಂಡು ತೋರ್ಸೋಣ ಬಾ. ಅಯ್ಯ ದೇವಾ, ಹೊಸ ಸೀರೆ ಉಟ್ಕೊಂಡು ರೆಡಿ ಆಗೋರು ಫ್ರೆಂಡ್ಸ್ ಇವರು. ಮತ್ತೆ ಹೆಂಗೆ ರೆಡಿ ಆಗೋರಿ, ಪೌಡ್ರ್ ಹಾಕ್ಕೊಂಡು ಬೆಳ್ಳಗೆ ಮಾಡ್ಕೊಂಡು ಎಲ್ಲ ಬೆಳಗ್ಗೆ. ಸರಿ ಹೋಗೋದೆ ಫ್ರೆಂಡ್ಸ್, ಇವಾಗ ಹೋಗೋಣ. ನಮ್ಮ ಚಿಕ್ಕಮ್ಮ ಕೆಳಗಡೆ ವೆಯ್ಟ್ ಮಾಡ್ತಾರೆ. ಫ್ರೆಂಡ್ಸ್ GRTಗೆ ಬಂದ್ವಿ. ಫಸ್ಟ್ ಫ್ಲೋರ್ಗೆ ಹೋಗಿ ನಂದು ಕಾರ್ಡ್ ಕ್ಲೋಸ್ ಮಾಡಿಸ್ಬೇಕಾಗಿತ್ತು. ಅಲ್ಲಿ ಕಸ್ಟಮರ್ಸ್ ಇದ್ದರು, ಹಾಗಾಗಿ ನಾನು ನೀವು ಕೆಳಗಡೆ ಹೋಗಿ ನೋಡ್ತಾ ಇರಿ, ನನ್ನ ಕಾರ್ಡೆಲ್ಲ ಕ್ಲೋಸ್ ಮಾಡಿಸ್ಕೊಂಡು ಬರ್ತೀನಿ ಅಂತ. ಅವರು ಬೆಳ್ಳಿ ಬಗ್ಗೆ ಫುಲ್ಲು ಡಿಸ್ಕಷನ್ ಮಾಡಿ ಕೆಳಗಡೆ ಬಂದು ಅವರು ಆಲ್ರೆಡಿ ನೆಕ್ಲೆಸಸ್ ಎಲ್ಲ ನೋಡೋಕ್ಕೆ ಶುರು ಮಾಡಿದರು. ಸೊ ನಮ್ಮ ಅತ್ತೆಗೆ ಅವ್ರಿಗೆ ಕ್ಲಾರಿಟಿ ಇಲ್ಲ ಯಾವ ಥರದ್ದು ತೊಗೋಬೇಕು ಅಂತ. ನಮ್ಮ ಚಿಕ್ಕಮ್ಮ ಸೆಲೆಕ್ಟ್ ಮಾಡ್ತಾಯಿದ್ರು. ಈ ಥರ ಚೈನಾ ಪದ್ಕ ಥರ ತೋರಿಸ್ತಾಯಿದ್ರು. ಬೇಡ ಆಲ್ರೆಡಿ ಇದೆ ಎಲ್ಲ, ತಿರ್ಗಾ ಏನಕ್ಕೆ ಈ ಥರದ್ದು ಕೇರಳ ಸ್ಟೈಲಲ್ಲಿ ಏನಾದರೂ ನೋಡೋಣ ಅಂತ ಹೇಳಿದೆ. ಅವ್ರು ತೆಗಿತಾಯಿದ್ರು. ಅಷ್ಟೊತ್ತಲ್ಲಿ ಈ ಚೋಕರ್ಸ್ ನೋಡ್ತಾ ಇದ್ದೆ ನಾನು. ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂದರೆ, ಲಾಸ್ಟ್ ಇಯರ್ ಚೋಕರ್ನ ತೊಗೊಂಡಿದ್ದು, ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು ಚೋಕರು. ಇವಾಗ ಅದಕ್ಕೂ ಇದಕ್ಕೂ ಸುಮಾರು ಒಂದು 5 ಲಕ್ಷ ಲಾಭ ನನಗೆ ಫ್ರೆಂಡ್ಸ್. ಅದಾದಮೇಲೆ ಕೇರಳ ಸ್ಟೈಲ್ದು ನೋಡಿದ್ವಿ. ಅದಾದಮೇಲೆ ನಮ್ಮ ಅತ್ತೆಗೆ ಇದು ಕಾಸಿಂದ ಇಷ್ಟ ಆಯ್ತಂತೆ. ಸರಿ ಹಾಕ್ಕೊಂಡು ನೋಡು ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ನೆಕ್ಗೆ. ಇದು ಬೇಡ ಅಂದ್ಬಿಟ್ಟು ತಿರ್ಗಾ ನಾನು ಲಾಂಗಲ್ಲೇ ನೋಡೋಣ. ಇನ್ನೊಂದು ನಮ್ಮ ಚಿಕ್ಕಮ್ಮ ಹೇಳ್ತಾರು ಸ್ವಲ್ಪ ಜಾಸ್ತಿ ಹಾಕಿ ತೊಗೊಂಬಿಡೋಣ, ನೋಡು ನಾನು ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಓಕೆ ಅಂತ ಅದು ನೋಡಿದ್ವಿ. ಅದು ನೋಡಿದ್ರೆ 8.5 ಲಕ್ಷ 9 ಲಕ್ಷ ಆಗ್ತಿತ್ತು. ಆಗಲ್ಲ ಅಂತ ಅಂದ್ಕೊಂಡು ನೆಕ್ಸ್ಟ್ ತಿರ್ಗಾ ನಾವು ನೆಕ್ಲೇಸ್ಗೆ ಬಂದ್ವಿ. ನೆಕ್ಲೇಸಲ್ಲಿ ನನಗೆ ಈ ಒಂದು ಕಂಠಿಹಾರ ಥರ ಬರುತ್ತಲ್ಲ, ಇದು ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗೆ. ಅದು ಮೇ ಬಿ 20 ಗ್ರಾಮ್ಸ್ ಏನೋ ಇತ್ತು. ನಮ್ಮ ಬಜೆಟ್ ಇದ್ದಿದ್ದು ಒಂದು 30 ಗ್ರಾಮ್ಸಲ್ಲಿ ನೋಡೋಣ ಅಂದ್ಬಿಟ್ಟು. ಇವಾಗ 30 ಗ್ರಾಮ್ಸ್ಗೆ ನೀವು ಲೆಕ್ಕ ಹಾಕ್ಕೊಳ್ಳಿ, 16,000 ರೂಪಾಯಿ ಪರ್ ಗ್ರಾಮ್ ಅಂದರೆ ಎಷ್ಟಾಗೋಗುತ್ತೆ ಅಂದ್ಬಿಟ್ಟು. ಅದಾದಮೇಲೆ ನಮ್ಮ ಅತ್ತೆಗೆ ಅದೂ ಚೆನ್ನಾಗಿ ಅನಿಸ್ತಾ ಇರಲಿಲ್ಲ. ನಮ್ಮ ಅತ್ತೆಗೆ ಇದು ಇಷ್ಟ ಆಯ್ತಂತೆ. ಸರಿ ಇದು ನೋಡೋಣ ಅಂದ್ಬಿಟ್ಟು ನೋಡ್ತಾಯಿದ್ವಿ. ಇದು ಚೆನ್ನಾಗಿತ್ತು. ಇದು 32 ಗ್ರಾಮ್ಸು 33 ಗ್ರಾಮ್ಸು ಇತ್ತು. ಇದು ಲಕ್ಷ್ಮಿ ನೆಕ್ಲೇಸು ತುಂಬ ಚೆನ್ನಾಗಿತ್ತು ಇದು. ಸೊ ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇವ್ರ ಹತ್ರ ಅಷ್ಟೊಂದು ಯೂನಿಕ್ ಕಲೆಕ್ಷನ್ಸ್ ಎಲ್ಲ ಏನೂ ಇರಲಿಲ್ಲ ಅಂತ ಅನ್ನಿಸ್ತು ನನಗೆ. ಇವಾಗ ಮೈಸೂರಲ್ಲಿ ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ಬರ್ತಾ ಇರುತ್ತಲ್ಲ ಹರ್ಷ್ ಜ್ಯುವೆಲರೀಸ್, ಅವ್ರು ಹಾಕೋ ಡಿಸೈನ್ಸ್ಗೆ, ಅವ್ರು ಹೇಳೋ ವೆಯ್ಟ್ಗೆ ಇಲ್ಲಿಗೆ ವ್ಯತ್ಯಾಸ ಸಿಕ್ಕಾಪಟ್ಟೆ ಇದೆ. ಇದೆಲ್ಲ ಚಿಕ್ಕದೇನೆ ಸ್ಟಾರ್ಟಿಂಗು ನೆಕ್ಲೇಸಸ್ ಸ್ಟಾರ್ಟ್ ಆಗೋದೇ ಇವ್ರ ಹತ್ರ 25 ಗ್ರಾಮ್ಸ್ ಮೇಲೇ. ಸೊ ಆ ರೀತಿ. ಆ್ಯಂಡ್ ಬನ್ನಿ ಈಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಭಾಗ್ಯಮ್ಮ ಆ ಚೋಕರ್ ತೊಗೊಂಡ್ವಲ್ಲ, ಅದೇ ಇವಾಗ ತೊಗೊಬೇಕಾಗಿತ್ತು ಅಂದರೆ ಎಷ್ಟಾಗ್ತಿತ್ತು? ಎಷ್ಟೇ ರೇಟ್ ಆಗಿರೋದು? ಟ್ರಿಬಲ್ ಜಾಸ್ತಿ ಆಗಿರುತ್ತೆ. ರೂಪೇಶು ಬಂದರು ಫ್ರೆಂಡ್ಸ್. ಆಮೇಲೆ 2 ಫೈನಲ್ ಮಾಡಿದ್ವಿ. ಇದೊಂದು ನಮ್ಮ ಚಿಕ್ಕಮ್ಮ ಹಾಕ್ಕೊಂಡಿರೋದು ಒಂದು. ಅದಾದಮೇಲೆ ರೂಪೇಶ್ ಅಂದರು, ಏನಕ್ಕೆ ಇಷ್ಟು ಅರ್ಜೆಂಟ್ ಪಡ್ತಾ ಇದ್ದೀರಾ, ನಾನು ಮ್ಯಾನೇಜರ್ ಹತ್ರ ಮಾತಾಡ್ತೀನಿ, ಇನ್ನೂ 1 ಮಂತ್ ಎಕ್ಸ್ಟೆಂಡ್ ಮಾಡಿಸೋಣ ಅಂತ. ಯಾಕೆಪ್ಪ ಅಂದರೆ ನಮ್ಮ ಅತ್ತೆದು ರಿಟೈರ್ಮೆಂಟ್ ಆಯ್ತಲ್ವ, ಸೊ ಅದು ಅಮೌಂಟ್ ಬರೋದಿದೆ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 15-20 ಡೇಸ್ ಆಗುತ್ತೆ. ಸರಿ ನಾನು ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ಬಂದು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ, ವೆಯ್ಟ್ ಎಷ್ಟಾದರೂ ಪರವಾಗಿಲ್ಲ, ಅವಾಗ ತೊಗೊಳ್ಳೋಣ ಬನ್ನಿ ಅಂತ. ಸೊ ಈ ಒಂದು ನೆಕ್ಲೇಸ್ ನೋಡಿದ್ವಿ. 4,27,000 ರೂಪಾಯಿ ಎಸ್ಟಿಮೇಷನ್ ಕೊಟ್ಟಿದ್ರು ಈ ಚಿಕ್ಕ ಒಂದು ನೆಕ್ಲೆಸ್ಗೆ. ಹಾಗಾಗಿ ಸರಿ ಓಕೆ ಆಯಿತು, ಮ್ಯಾನೇಜರ್ ಹತ್ರನೂ ಮಾತಾಡಿ ರಿಕ್ವೆಸ್ಟ್ ಮಾಡಿ 1 ಮಂತ್ಗೆ ಎಕ್ಸ್ಟೆಂಡ್ ಮಾಡಿಸ್ಕೊಂಡ್ವಿ ನಮ್ಮ ಕಾರ್ಡ್ ವ್ಯಾಲ್ಯೂ ಕೂಡ. ಅದಾದಮೇಲೆ ಅಷ್ಟೊತ್ತಿಗೆ ನಮ್ಮ ಅತ್ತೆದು ಅಮೌಂಟ್ ಬರುತ್ತೆ, ಅದನ್ನು ಹಾಕ್ಬಿಟ್ಟು ಅವರು ಗ್ರ್ಯಾಂಡಾಗಿರೋ ತಕ್ಕೊಡೋಣ ಅಂತ ಅಂದ್ಕೊಂಡು ನಾವು ರಿಟರ್ನ್ ಬಂದ್ವಿ. ಯಾವುದೂ ತೊಗೊಂಡಿಲ್ಲ. ಆ್ಯಂಡ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು, ಇದು ಕರೆಕ್ಟ್ ಟೈಮ್ ಅಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು. ನೀವು ಜ್ಯುವೆಲರೀಸ್ ಎಮರ್ಜೆನ್ಸಿ ಇದ್ದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಬೇಡ. ಗೋಲ್ಡ್ ಕಾಯಿನ್ಸ್ ತೊಗೊಂಡಿಟ್ಕೊಳ್ಳಿ. ಇವಾಗ ನೋಡಿ ನನ್ನ ಹತ್ರ ಎಲ್ಲ ಜ್ಯುವೆಲರೀಸ್ ಇದೆ, ಒಂದು 3 ಸೆಟ್ ಅಷ್ಟಿದೆ. ಬಟ್ ತಿರ್ಗಾ
ಬಟ್ ಆದರೂ ಇನ್ನೂ ಜ್ಯುವೆಲರೀಸ್ ತೊಗೊಳಕ್ಕೆ ನನಗೆ ಆಸೆ. ಸೊ ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳೇ ಹೀಗೆ. ಬಟ್ ಆದರೆ ಇದು ಕರೆಕ್ಟ್ ಟೈಮ್ ಅಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಇನ್ನೂ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಕಡಿಮೆ ಅಂತೂ ಆಗುತ್ತೆ. ಇಷ್ಟೊಂದು ಕಾಸ್ಟ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ಆವಾಗ ಡಾಲರ್ ವ್ಯಾಲ್ಯೂ ಕಮ್ಮಿ ಆಗಿಬಿಡುತ್ತೆ. ಅದು ಹಾಗಾಗಿ ಬಿಡೋಲ್ಲ US ಕಡೆಯವರು. ಹಾಗಾಗಿ ಕಮ್ಮಿ ಆಗೇ ಆಗುತ್ತೆ, ವೆಯ್ಟ್ ಮಾಡಬೇಕಷ್ಟೆ. ನೆಕ್ಸ್ಟ್ ಮಂತು ತಿರ್ಗಾ ಬಂದು ಶಾಪಿಂಗ್ ಮಾಡಿದಾಗ ವ್ಲಾಗ್ ಮಾಡಿ ಹಾಕ್ತೀನಿ, ಯಾವ್ದು ತೊಗೊಂಡ್ವಿ ಏನು ಅಂತ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್. ನಿಮ್ಗೇನಾದರೂ ಕ್ವಶನ್ ಕೇಳೋದಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಆ್ಯಂಟಿಲ್ ದಟ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.